ಕಲಿಬೇಕು. ಆ ಬೈಬಲ್ ಅಲ್ಲಿ ಕಲಿಬೇಕು, ಪ್ರತಿಯೊಂದನ್ನು ಕಲಿಬೇಕು. ನೋಡಿ, ಯೇಸು ಸ್ವಾಮಿ ಯಾಕೆ ಮಲ್ಕೊಂಡ ಅಲ್ಲಿ? ಸಮಾಧಾನವಾಗಿ ಹೇಗಿದ್ದ? ಸಾಧ್ಯನಾ ಇದೆಲ್ಲ? ಹೇಳಿ, ಸಾಧ್ಯನೇ ಇವೆಲ್ಲ? ಬೈಬಲ್ ಬರೆದಿದೆ ನಮಗೋಸ್ಕರ ಅಂದ್ರೆ ಅದು ಸಾಧ್ಯವಾಗುತ್ತೆ ಅಂತಾನೆ ಬರೆದಿರೋದು, ಇಲ್ಲಾಂದ್ರೆ ಬರಕ್ ಹೋಗಲ್ಲ. ಹೌದಿಲ್ಲ? ಹೇಳಿ, ನಾವು ಮಾಡ್ಬೋದು, ಸಮಾಧಾನವಾಗಿರ್ಬೋದು. ಅದಕ್ಕೆ ನಾನು ಹೇಳ್ದೆ, ಅವಾಗಲೇ ಹೇಳ್ದಲ್ಲ ಸ್ಟಾರ್ಟಿಂಗ್, ನಿಮ್ಮ ಮನಸ್ಸನ್ನು ಎಷ್ಟು ಮಂದಿ ಕಂಟ್ರೋಲ್ ಮಾಡ್ಕೊಂತೀರಾ ಅಂತ. ಅದಕ್ಕೆ ಹೇಳಿದ್ದು, ಕಂಟ್ರೋಲ್ ಮಾಡ್ಕೊಂಡಿರ ಅಂದ್ರೆ ಇನ್ನು ಮುಂದೆ ನೀವು ಸೂಪರ್ ಆಗಿರ್ಬೇಕು. ನಿಮ್ಮ ನಡೆ ಸೂಪರ್ ಆಗಿರ್ಬೇಕು, ನಿಮ್ಮ ಲೈಫ್ ಸ್ಟೈಲ್ ಸೂಪರ್ ಆಗಿರ್ಬೇಕು, ನಿಮ್ಮ ಭಾವಗಳು ಸೂಪರ್ ಆಗಿರ್ಬೇಕು, ಡ್ರೆಸ್ಸಿಂಗ್ ಸೂಪರ್ ಆಗಿರ್ಬೇಕು, ಮುಖಭಾವನೆ ಚೆನ್ನಾಗಿರ್ಬೇಕು. ಸೊ ಓಕೆನಾ? ಎಷ್ಟು ಹೀಗೆ ನೀವು ತೋರಿಸ್ಕೊಳ್ತೀವೋ ಅವಾಗ ದೇವರಿಗೆ ಮಹಿಮೆ ಆಗುತ್ತಂತೆ. ಯಾರಿಗೆ ಮಹಿಮೆ ಆಗುತ್ತೆ? ಅದಕ್ಕೆ ನೋಡಿ, ಅದಕ್ಕೆ ಹೇಳ್ತಿದ್ರೆ ಲೋಕ ನಮ್ಮನ್ನು ನೋಡುತ್ತಂತೆ. ಏನ್ ಮಾಡುತ್ತಂತೆ? ಲೋಕ ನೋಡುತ್ತಂತೆ. ನಾವು ನೋಡ್ದಂದ್ರೆ ನಾವು ಹಂಗೆ ಚೆನ್ನಾಗಿ ಕಾಣಬೇಕು. ಸೈಕೋಗಳು ತರ ಪ್ರಾಬ್ಲಮ್ಗಳು ಏನಪ್ಪ ಇವ್ರಿಗೆ ಎಲ್ಲ ಜಗ್ಗದವ ಅನ್ನಂಗಿದ್ರೆ ಹೆಂಗಿರ್ತದೆ ಹೇಳಿ? ಚೆನ್ನಾಗಿರಲ್ಲ ಅಂತ. ಓಕೆ, ನಮ್ಮನ್ನ ನೋಡಿ ನಾಲ್ವರಿಗೆ ಕ್ವಶನ್ ಆಗಿರಬಾರ್ದು, ನಮ್ಮನ್ನ ನೋಡಿ ನಾಲ್ವರಿಗೆ ಆನ್ಸರ್ ಆಗಿರ್ಬೇಕು. ನಾವೆಲ್ಲ ಹೇಳಿ, ಆನ್ಸರ್ ಆಗಿರ್ಬೇಕು. ನಾವೆಲ್ಲ ಏನಾಗಿರ್ಬೇಕು? ನಾವೆಲ್ಲ ಆನ್ಸರ್ ಆಗಿರ್ಬೇಕಂದ್ರೆ ನೀನ್ ಹಂಗೆ ತೋರಿಸ್ಕೊಳ್ಬೇಕು. ನಿನ್ನ ನಡೆ, ಯಾರ ಹತ್ರ ಮಾತಾಡ್ಬೇಕು ಕಲಿಬೇಕು, ಯಾರ ಹತ್ರ ಮಾತಾಡಬಾರ್ದು ಕಲಿಬೇಕು, ಎಲ್ಲಿ ನಾವು ಹೇಗೆ ಜೀವಿಸ್ಬೇಕು ಕಲಿಬೇಕು. ಓಕೆನಾ? ಹೇಳಿ, ಸಣ್ಣ ಹುಡುಗರು ಬುದ್ಧಿ ಬಿಟ್ಬಿಡಕಂತೇಳಿ ಅಂದ್ರೆ, ಸಣ್ಣ ಹುಡುಗರು ಬುದ್ಧಿ ಅಂದ್ರೆ ನೀವು ಆಳೋದು ಗೋಳಾಡೋದು ನೋ, ಬೇಡ. ಹೇಳಿ, ಬೇಡ ಅಂತೇಳಿ. ಇವತ್ತು ದೇವರ ಮುಂದೆ ನಿಂದ್ರಿ. ನೀವು ಯಾರ ಮುಂದೆ ನಿಂದ್ರಕಾತ ಬಿಡಲ್ಲ. ಅರ್ಥ ಆಯ್ತಾ ನಿಮಗೆ? ದೇವರ ಮುಂದೆ ನೀವು ನಿಂದ್ರಿ, ಯಾರ ಮುಂದೆ ನಿಮ್ಮನ್ನು ನಿಂದ್ರಕಾತನು ಬಿಡಲ್ಲ. ದೇವ್ರ ಮುಂದೆ ಕೈ ಚಾಚ್ರಿ, ಯಾರ ಮುಂದೆ ಕೈ ಚಾಚಕ್ ಬಿಡಲ್ಲ ಅಂತ. ದೇವ್ರನ್ನೇ ನೋಡ್ರಿ, ಯಾರ ನೋಡಕಾತ ಬಿಡಲ್ಲ. ದೇವರಿಂದ ಸಹಾಯ ಕೇಳ್ರಿ, ಯಾರಿಂದ ಸಹಾಯ ಕೇಳಂಗೆ ಇರ್ತೀರ ನೀವೆಲ್ಲ. ಅರ್ಥ ಆಗ್ತಿದೆ ನಿಮಗೆ? ಇದ್ರ ನೀವೆಲ್ಲ ಅಭ್ಯಾಸ ನಾವೆಲ್ಲ ಇದನ್ನ ಅಭ್ಯಾಸ ಮಾಡ್ತೀವಿ. ಗುಡ್. ಓಕೆ, ನಾನು ನಮಗೆ